ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ಬೆಳಗ್ಗೆ ನಾವು ಹೊಲಕ್ಕೆ ಹೋಗಿದ್ವಿ. ಹೊಲಕ್ಕೆ ಕೆಲಸ ಮಾಡೋರು ಬಂದ ಸಲ ನಾನು ಮತ್ತು ನಮ್ಮ ತಮ್ಮ ಹೋಗಿದ್ವಿ. ಮನೆದು ಕಾಲ್ ಬಂತು, ಜಲ್ದಿ ಬಾ ಮನೆಗೆ ಅಂತಂದು ಕೇಸಿ ನಮ್ಮ ತಮ್ಮ ಚೌಕದಾಗ ಬಾಯ್ ಮಾಡಿದೆ. ಮನೆಗೆ ಬಂದೆ. ಅದು ಭೀ ನನಗೊಬ್ಬರು ಡ್ರಾಪ್ ಮಾಡ್ದಿತ್ತು. ಅದು ಬಸ್ ನಿಂತು ಹೋಗಿತ್ತು. ಒಡೆ ಒಂದು ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದೆ. ಬಸ್ ಬಂದು ನಿಂತಿತ್ತು. ಜನ ಫುಲ್ ರಶ್ ಬಸ್ ಏರೋ ಸಲಕ. ಆದ್ರೂ ಭೀ ಜಾಗ ಇರಲಿಲ್ಲ. ಹಂಗೆ ಒಂದು ಮೂಲೆ ಒಕ್ಕಿನ ಕೇಸಿ ಕುಂತೀವಿ ಸೀಟ್ ಮೇಲೆ. ನಾನು ಇದೇನಪ್ಪ ಕೃಷ್ಣ ಬ್ರಿಡ್ಜ್ ಇಷ್ಟು ಬೇಗ ಬಂತಲ್ಲ ನೋಡೋಷ್ಟರಲ್ಲೇ. ಮತ್ತು ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡ್ ಬಂದುಬಿಡ್ತು. ಇಲ್ಲಿ ಡ್ರಾಪ್ ಮಾಡಿದೆ. ಇಲ್ಲಿಂದ ಮತ್ತೆ ನಾನು ಬೈಕ್ ತೊಗೊಂಡು ಹೋಗ್ತಿತ್ತು. ಇಲ್ಲಿ ನೋಡ್ರಿ ಅಕ್ಕನವ್ರು ನಿಂತಿದ್ರು. ಅಕ್ಕನವ್ರಿಗೆ ಹಿಂದೆ ಹಾಕಿ ಹೋಗ್ಬಾರ್ದು ಅಂತ ಕೇಸಿ ನಾವು ಅವ್ರಿಗೆ ಬಿಟ್ಟು ಕೇಸಿ ನಾವು ಮುಂದೆ ಹೋಗಿಬಿಟ್ಟಿವಿ. ಶಕ್ತಿನಗರ ಒಳಗೆ ಫುಲ್ಲು ಡಸ್ಟು. ನಮ್ಮ ಶಕ್ತಿನಗರ ಒಳಗೆ ನೋಡೋಷ್ಟರಲ್ಲೇ ಮನೆಗೆ ಬಂದು ಸೇರಿದೀವಿ. ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ನಮ್ಮ ಅಣ್ಣ ಅಂದ ಯಾದಗಿರಿಗೆ ಹೋಗಮ್ಮ, ಜಲ್ದಿ ಬಸ್ಸಿಗೆ ಹೋಗಮ್ಮಂತಂದ. ಅದಕ್ಕೆ ನಾನು ಮತ್ತೆ ಬಸ್ಸಿಗೆ ಯಾದಗಿರಿಗೆ ಹೋಗಿದ್ವಿ. ಬಸ್ ಒಳಗೆ ಕುಂತೀವಿ. ನಮ್ಮಣ್ಣ ಏನಂದ ಗಾಡಿಯಿಂದ ಹೋಗಮ್ಮ ಯಾವುದಾನ ಒಂದು ಬೈಕ್ ಅಂತಂದು ಕೇಸಿ ಶೋರೂಮ್ ಒಳಗೆ ಬಂದು ನೋಡಿದ್ವಿ. ಒಂದು ಬೈಕ್ ಸಿಕ್ಕಿತ್ತು. ಮತ್ತೆ ಇಲ್ಲಿ ಮನೆಗೆ ಹೋಗ್ತೀವಿ. ಇವಾಗ ಮನೆಗೆ ಹೋಗಿ ಕೇಸಿ ನಮ್ಮ ಪಿಲ್ಲಿಗೆ ಸ್ವಲ್ಪ ಜೀವ ಮಾಡಿ ಮತ್ತೆ ಇವಾಗ ಮನೆಗೆ ಹೋಗ್ಬೇಕು. ಸೈದಾಪುರಿಗೆ ಹೋಗೋದಿತ್ತು ನನಗೆ. ಮತ್ತೆ ನಾನು ಮತ್ತು ನಮ್ಮಣ್ಣ ಕಾರ್ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ನಮ್ಮ ತಮ್ಮ ಅಂದ ಅಣ್ಣ ಯಾವುದೊಂದು ಫೋಟೋ ಶೂಟ್ ಮಾಡೋಕೆ ಹೋಗಮ್ಮಂತಂದು ಕೇಸಿ ಮತ್ತು ನಾನು ಕರ್ಕೊಂಬಂದೆ ಹೊರಗಡೆ ಹೋಗಮ್ಮಂತಂದು. ಇವಾಗ ನಮ್ಮ ಫೋಟೋ ಶೂಟ್ ನಡೆದಿತ್ತು. ಮನೆಗೆ ನಮ್ಮ ಅಪ್ಪ ಫೋನ್ ಮಾಡಿದ್ರು, ಮನೆಗೆ ಜಲ್ದಿ ಬಾ ಪ್ರೀ ಒದ್ರಕತ್ತಾಳಂತ. ಪ್ರೀಗೆ ಹೊರಗೆ ಕರ್ಕೊಂಬಂದ್ವಿ. ಕರ್ಕೊಂಬಂದಿದ ತಕ್ಷಣ ನಮ್ಮ ಪ್ರೀ ಇಷ್ಟು ಸತಾಸಕತ್ತಿದ್ದು, ಭಾಳ ಸತಾಸಕತ್ತಿದ್ವಿ. ಜೈ ಶ್ರೀರಾಮ್.